ಸ್ನೇಹಿತರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ನೇಮಕವಾದಂತಹ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ನಾಯಕರು ಈ ನೇಮಕದ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸಿದ್ರು. ಅದರಲ್ಲೂ ಕೂಡ ತುಮಕೂರಿನ ಸಂಸದ ವಿ ಸೋಮಣ್ಣ, CT ರವಿ, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಹಾಗೆ ಬಸವನಗೌಡ ಪಾಟೀಲ್ ಈ ತರಹದ ಬಿಜೆಪಿಯ ಹಿರಿಯ ನಾಯಕರೇ ಈ ವಿಜಯೇಂದ್ರ ಅವರನ್ನ ಯಾವ ಕಾರಣಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನುವ ವಾಗ್ದಾಳಿಯನ್ನ ಪದೇ ಪದೇ ನಡೆಸ್ತಾ ಬಂದಿದ್ರು. ಅದಾದ ನಂತರ ಯಾರೆಲ್ಲ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಅವರ ಮನೆಗಳಿಗೆ ಉಪಹಾರಕ್ಕೆ ಮತ್ತು ಭೋಜನ ಕೂಟಕ್ಕೆ ಹೋಗೋದ್ರ ಮೂಲಕ ಅವರ ಮನವೊಲಿಸೋದ್ರಲ್ಲಿ ಬಹುತೇಕ ವಿಜಯೇಂದ್ರ ಅವರು ಒಂದು ರೀತಿ ಯಶಸ್ವಿಯಾಗಿದ್ರು. ಆದರೆ CT ರವಿ ಮತ್ತೆ ಯತ್ನಾಳ್ ಈ ಇಬ್ಬರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಈ ಪದೇ ಪದೇ ಮಸಲತ್ತನ್ನು ಮಾಡೋದ್ರ ಮೂಲಕ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಇವತ್ತೂ ಕೂಡ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಈ ಇಬ್ಬರು ನಾಯಕರ ವಿಚಾರದಲ್ಲಿ ಇದೀಗ ವಿಜಯೇಂದ್ರ ಅವರು ಈ ವಾರದಿಂದ ಇತ್ತೀಚೆಗೆ ನಡ್ಕೊಂಡಿರ್ತಕ್ಕಂಥ ರೀತಿ ಇಡೀ ಪಕ್ಷದಲ್ಲಿ ವಿಜಯೇಂದ್ರ ಅವರ ಒಂದು ನಡೆಗೆ ಬಹುದೊಡ್ಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದ್ದು, ಪಕ್ಷದಲ್ಲಿ ಒಂದು ರೀತಿಯ ದೊಡ್ಡ ಮೈಲೇಜ್ ಅನ್ನ ವಿಜಯೇಂದ್ರ ಅವರಿಗೆ ತಂದುಕೊಟ್ಟಿದೆ ಅನ್ನುವ ಚರ್ಚೆಗಳು ಇದೀಗ ನಡೀತಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು CT ರವಿ ಅವರ ವಿಚಾರದಲ್ಲಿ ವಿಜಯೇಂದ್ರ ಅವರ ನಡೆದುಕೊಂಡ ರೀತಿ ಏನು, ನಿಜಕ್ಕೂ ಕೂಡ ವಿಜಯೇಂದ್ರ ಅವರು ಯಾವ ಕಾರಣಕ್ಕೆ ಈ ಒಂದು ಬಿಜೆಪಿಯ ನಾಯಕರಿಂದ ಪ್ರಶಂಸೆಗೆ ಒಳಗಾಗ್ತಿದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರಥಮ ಬಾರಿಗೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂತಹ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಯುವಕನನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಾವಾಗ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಆ ನೇಮಕದ ವಿರುದ್ಧ ಬಿಜೆಪಿಯ ಅನೇಕ ಹಿರಿಯ ನಾಯಕರು ತಿರುಗಿ ಬಿದ್ದಿದ್ರು. ಕೇವಲ ಯಡಿಯೂರಪ್ಪನವರ ಮಗ ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಯಡಿಯೂರಪ್ಪನವರಿಗೆ ಮಣೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಬಿಜೆಪಿ ರಾಷ್ಟ್ರೀಯ ನಾಯಕರು ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾನೆ ಬಂದಿದ್ರು. ಅದಾದ ನಂತರ ಕೆಲವೊಂದು ಏನು ಬಹಿರಂಗ ವಾಗ್ದಾಳಿಯನ್ನು ನಡೆಸಿದ್ದಂತಹ ನಾಯಕರನ್ನ ತನ್ನ ಬುದ್ಧಿವಂತಿಕೆಯಿಂದ ಭೇಟಿ ಮಾಡೋದ್ರ ಮೂಲಕ ಅವರ ಮನವೊಲಿಸೋದ್ರಲ್ಲಿ ಬಹುತೇಕ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ದರು. ಆದರೆ CT ರವಿ ಮತ್ತು ಯತ್ನಾಳ್ ವಿಚಾರದಲ್ಲಿ ಇವರು ವಿಜಯೇಂದ್ರ ಅವರ ವಿರುದ್ಧವಾಗಿ ಈ ಕ್ಷಣದವರೆಗೂ ಕೂಡ ಮಾತನಾಡ್ತಾ ಬರ್ತಿದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ತನಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಒಂದು ಹುನ್ನಾರವನ್ನ ಬಸವನಗೌಡ ಪಾಟೀಲ್ ಇತರ ನಾಯಕರೊಂದಿಗೆ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಯಾವಾಗೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸಿದ್ದಂತಹ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರು ಈ ಕ್ಷಣದವರೆಗೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಳದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಏಕವಚನದ ವಾಗ್ದಾಳಿಯನ್ನ ನಡೆಸದೇ ಇರತಕ್ಕಂಥದ್ದು ವಿಜಯೇಂದ್ರ ಅವರಿಗೆ ಇರ್ತಕ್ಕಂಥ ಒಂದು ಜಾಣ್ಮೆಗೆ ಹಿಡಿದಂತಹ ಕನ್ನಡಿ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಾವಾಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರೋ ಆ ವಿಜಯೇಂದ್ರ ಅವರ ಒಂದು ಕೆಪಾಸಿಟಿಯನ್ನ ನೋಡೇ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಒಂದು ವಾದ ವಿಜಯೇಂದ್ರ ಬೆಂಬಲಿಗರಲ್ಲಿತ್ತು. ಇದಕ್ಕೆ ತಕ್ಕಂತೆ ಪಕ್ಷವನ್ನ ಒಂದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತರೋದ್ರಲ್ಲಿ ವಿಜಯೇಂದ್ರ ಅವರು ಒಂದು ರೀತಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ತಾನು ರಾಜ್ಯಾಧ್ಯಕ್ಷನಾದಂತಹ ಕೇವಲ 3 ತಿಂಗಳ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಬಿಜೆಪಿಯ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತರತಕ್ಕಂಥ ಒಂದು ಕಾರ್ಯದಲ್ಲಿ BY ವಿಜಯೇಂದ್ರ ಯಶಸ್ವಿಯಾಗಿದ್ದನ್ನು ನಾವು ನೋಡಿದ್ದೀವಿ. ಅದಾದ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ತಮ್ಮ ವಿರುದ್ಧ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಕೂಡ ತನ್ನ ಒಂದು ಮಾತಿನ ಎಲ್ಲೆಯನ್ನ ಮೀರದೆ ಯಾವಾಗೆಲ್ಲ ಅವಕಾಶ ಸಿಗುತ್ತೋ ಆ ಸಂದರ್ಭದಲ್ಲೆಲ್ಲ ಬಸವನಗೌಡ ಪಾಟೀಲ್ ಅವರಿಗೆ ಒಂದು ರೀತಿ ಸಾಫ್ಟ್ ಆಗಿ ತಿರುಗೇಟನ್ನು ಕೊಡ್ತಾ ಬಂದಿದ್ದಂಥವ್ರು ವಿಜಯೇಂದ್ರ. ಆದರೆ ಎಲ್ಲರಿಗೂ ಕೂಡ ಒಂದು ಕುತೂಹಲ ಮನೆ ಮಾಡಿತ್ತು. ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬ ಬಂತೋ ಆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಶ್ ಮಾಡ್ತಾರ ಇಲ್ಲೋ ಅನ್ನುವ ಅಚ್ಚರಿ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು. ಆದರೆ ವಿಜಯೇಂದ್ರ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಏನೆಲ್ಲ ತಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ರು ಕೂಡ ಅದನ್ನ ಯಾವುದನ್ನೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರೋದ್ರ ಮೂಲಕ ಒಂದು ರೀತಿ
ಅಚ್ಚರಿಗೆ ಕಾರಣ ಆಗಿದ್ರು. ಬಸವನಗೌಡ ಪಾಟೀಲ್ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರಿಗೆ ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಮಾನಗಳು ಸಿಗಲಿ ಅನ್ನುವ ಒಂದು ಟ್ವೀಟ್ ಮಾಡೋದ್ರ ಮೂಲಕ ತನ್ನ ಪ್ರೌಢಿಮೆಯನ್ನ ವಿಜಯೇಂದ್ರ ಅವರು ಮೆರೆದಿದ್ರು. ಅದಾದ ನಂತರ ಸದನದಲ್ಲಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪಕ್ಕ ಕೂತು ಅವರನ್ನು ಔತಣಕೂಟಕ್ಕೆ ಆಹ್ವಾನಿಸಿದ್ದು ಇದು ಕೂಡ ವಿಜಯೇಂದ್ರ ಅವರ ಒಂದು ಜಾಣ್ಮೆಗೆ ಹಿಡಿದ ಕೈಗನ್ನಡಿ ಅಂದರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಮೊನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ CT ರವಿ ಅವರ ವಿರುದ್ಧ ಕಾಂಗ್ರೆಸ್ನ ನಾಯಕರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮುಗಿಬಿದ್ದಂತಹ ರೀತಿಗೆ ಇಡೀ ಬಿಜೆಪಿಯ ಹಿರಿಯ ನಾಯಕರೇ ಒಂದು ರೀತಿ ಸ್ತಬ್ಧರಾಗಿ ಕೂತ್ಕೊಂಡಿದ್ರು. ಅಶೋಕ್ ಪಾಟೀಲ್ ಇದ್ರು, ಅಶ್ವಥ್ ನಾರಾಯಣ್ ಕೂಡ ಇದ್ರು, ಇನ್ನಿತರ ಬಿಜೆಪಿ ಹಿರಿಯ ನಾಯಕರು ಎಲ್ಲರೂ ಕೂಡ CT ರವಿ ಅವರ ವಿರುದ್ಧ ಒಂದು ರೀತಿಯ ದಾಳಿ ನಡೆದಿದ್ದಂತಹ ಸಂದರ್ಭದಲ್ಲಿ ಕೈಕಟ್ಟಿ ಕೂತಿದ್ರು ಅಂದರೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ದೆಹಲಿಯ ಪ್ರವಾಸದಲ್ಲಿದ್ದಂತಹ ವಿಜಯೇಂದ್ರ ಅವರು CT ರವಿ ಅವರ ಮೇಲೆ ಯಾವಾಗ ಈ ರೀತಿಯ ಒಂದು ದಾಳಿ ನಡೀತಿದೆ ಎನ್ನುವ ಒಂದು ಸ್ಪಷ್ಟ ಸುಳಿವನ್ನು ತೆಗೆದುಕೊಂಡ್ರೋ ಆ ಸಂದರ್ಭದಲ್ಲಿ ದೆಹಲಿಯಿಂದ ನೇರವಾಗಿ ಬೆಳಗಾವಿಗೆ ಆಗಮಿಸಿ CT ರವಿ ಅವರ ಬೆನ್ನಿಗೆ ಬಲವಾಗಿ ನಿಂತು ಆ CT ರವಿ ಅವರ ವಿಚಾರದಲ್ಲಿ ತಮ್ಮ ಸಂಪೂರ್ಣ ಬೆಂಬಲವನ್ನು ವಿಜಯೇಂದ್ರ ಕೊಟ್ಟು CT ರವಿ ಅವರಿಗೆ ಕಾನೂನಿನ ನೆರವು ಯಾವ ರೀತಿ ಸಿಗಬೇಕೋ ಅವೆಲ್ಲ ನೆರವನ್ನು ಕೂಡ ಒದಗಿಸಿಕೊಡೋದ್ರಲ್ಲಿ ವಿಜಯೇಂದ್ರ ಅವರು ತೋರಿಸಿದಂತಹ ಜಾಣ್ಮೆ ನಿಜಕ್ಕೂ ಕೂಡ ಬಿಜೆಪಿಯ ಹಿರಿಯ ನಾಯಕರ ಪ್ರಶಂಸೆಗೆ ಒಂದು ಒಳಗಾಗಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬಸವನಗೌಡ ಪಾಟೀಲ್ ಯತ್ನಾಳ್ಗಿಂತ ಅತ್ಯಂತ ಹೆಚ್ಚು ವೈಯಕ್ತಿಕ ನೋವನ್ನು CT ರವಿ ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಂತಹ CT ರವಿ ಅದಕ್ಕೆ ತಕ್ಕನಾದಂತಹ ಬೆಲೆಯನ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಆ ಒಂದು ಚುನಾವಣೆಯಲ್ಲಿ CT ರವಿ ಅವರಿಗೆ ಪಾಠ ಕಲಿಸಿದ್ರು. ಅದು ಕೂಡ ಯಡಿಯೂರಪ್ಪನವರನ್ನ CT ರವಿ ಎದುರಾಕೊಂಡ್ರು ಅನ್ನೋ ಕಾರಣಕ್ಕೆ ಅಲ್ಲಿನ ಲಿಂಗಾಯತ ಮತದಾರರು ತಮ್ಮಣ್ಣನವರಿಗೆ ಒಂದು ಬೆಂಬಲವನ್ನು ಸೂಚಿಸೋದ್ರ ಮೂಲಕ CT ರವಿ ಅವರ ಸೋಲಿಗೆ ಕಾರಣ ಆಗಿದ್ರು. ಅಷ್ಟೆಲ್ಲ ಆದ್ಮೇಲೂ ಕೂಡ CT ರವಿ ಅವರನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ CT ರವಿ ಅವರಿಗೆ ಪಕ್ಷದಲ್ಲಿ ಒಂದು ಸೂಕ್ತ ಸ್ಥಾನಮಾನ ಸಿಗುತ್ತೆ ಅನ್ನುವ ಘೋಷಣೆಯನ್ನ ಯಡಿಯೂರಪ್ಪನವರು ಮಾಡಿದ್ರು. ಆದರೂ ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಮಸಲತ್ತು ಮಾಡೋದನ್ನ CT ರವಿ ಅವರು ನಿಲ್ಲಿಸಿರಲಿಲ್ಲ. BL ಸಂತೋಷ್ ಮಠದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ CT ರವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದರೆ ಯಾವಾಗ CT ರವಿ ಅವರ ವಿರುದ್ಧ ಕಾಂಗ್ರೆಸ್ನ ನಾಯಕರು ಹಲ್ಲೆಗೆ ಪ್ರಯತ್ನವನ್ನ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಒಂದು ಪ್ರೌಢಿಮೆಯನ್ನ ಮೆರೆದಂತಹ ವಿಜಯೇಂದ್ರ ಅವರು ನೇರವಾಗಿ ಬಿಜೆಪಿ ಇತರೆಲ್ಲ ನಾಯಕರು ಹಿರಿಯ ನಾಯಕರು ಸುಮ್ಮನಿದ್ದಂತಹ ಸಂದರ್ಭದಲ್ಲೂ ಕೂಡ ಆ ಪರಿಸ್ಥಿತಿಯನ್ನು ನಿಭಾಯಿಸಿದಂತಹ ರೀತಿ ಈಗ ಬಿಜೆಪಿ ಹಿರಿಯ ನಾಯಕರ ಪ್ರಶಂಸೆಗೆ ಪಾತ್ರವಾಗಿದೆ ಅನ್ನುವ ಒಂದು ಸ್ಪಷ್ಟ ಮಾತುಗಳು ಕೇಳಿ ಬರ್ತದವೆ. ಇಡೀ ಕಾನೂನಿನ ಒಂದು ಸಪೋರ್ಟನ್ನು CT ರವಿ ಅವರಿಗೆ ಒದಗಿಸಿಕೊಡೋದಲ್ಲಿ ವಿಜಯೇಂದ್ರ ಮಾಡಿದಂತಹ ಪ್ರಯತ್ನ, ವಿಜಯೇಂದ್ರ ಅವರ ಟೀಮೇ ಸಂಪೂರ್ಣವಾಗಿ ಕೋರ್ಟಿನ ಒಂದು ವಿಚಾರವನ್ನು ನೋಡಿಕೊಂಡಿದ್ದು, ಇನ್ನೊಂದು ಕಡೆ BL ಸಂತೋಷ್ ಅವರ ಒಂದು ಮಾರ್ಗದರ್ಶನದಂತೆ CT ರವಿ ಅವರನ್ನ ಒಂದು ಬಂಧನದಿಂದ ಬಿಡುಗಡೆಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ವಿಜಯೇಂದ್ರ ಮಾಡಿದಂತಹ ಒಂದು ಎಲ್ಲ ರೀತಿಯ ಕಾರ್ಯತಂತ್ರಗಳು ಇವತ್ತು ಬಿಜೆಪಿಯ ಅವರ ಶತ್ರುಗಳಲ್ಲೂ ಕೂಡ ಒಂದು ಮೆಚ್ಚುಗೆಯ ಮಾತುಗಳನ್ನು ಆಡ್ತಕ್ಕಂಥ ಒಂದು ಹಂತಕ್ಕೆ ತಂದು ನಿಲ್ಲಿಸಿದಾವೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ಅತ್ಯಂತ ಅನನುಭವಿ ಆಗಿದ್ರು ಕೂಡ, ಚಿಕ್ಕ ವಯಸ್ಸಾಗಿದ್ರು ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಎನ್ನುವ ಮಾತುಗಳು ಇದೀಗ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದು, ಏನು ಈಗ ಬಿಜೆಪಿಯ ಭಿನ್ನಮತಕ್ಕೆ ಒಂದು ರೀತಿಯ CT ರವಿ ಒಂದು ಪ್ರಕರಣ ಸದ್ಯಕ್ಕೆ ಬ್ರೇಕ್ ಆಗಿದೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ CT ರವಿ ಮತ್ತು ಯತ್ನಾಳ್ ಅವರ ವಿಚಾರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ನಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಕೂಡ ಪ್ರಶಂಸನಾರ್ಹವ. BY ವಿಜಯೇಂದ್ರ ತಮ್ಮ ಪ್ರೌಢಮೆಯನ್ನು ಈ ವಿಚಾರದಲ್ಲಿ ಮೆರೆದಿದ್ದಾರ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.